ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಎಮ್ ಸಿಲ್ ಉಪಯೋಗಿಸ್ಕೊಂಡು ಗಣಪತಿ ಮಾಡಬೇಕು. ಗಣಪತಿ ಮೂರ್ತಿ ಅದನ್ನು ಮಾಡ್ತೀನಿ. ಅದ್ರ ಜೊತೆ ಮತ್ತೆ ಈ ಥರ ಒಂದು ಪ್ಲೇಟ್ ಬೇಕು. 2 ಎಮ್ ಮತ್ತು ಇದೊಂಥರ ಪ್ಲೇಟ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು ನಾವು ಇದನ್ನು ತಗೊಂಡು ಇದರಲ್ಲಿ 2 ಥರ ಇದೆ, ಗ್ರೀನ್ ಮತ್ತು ಬ್ಲೂ ಇದೆ ನೋಡಿ. ಈ ಥರ 2 ಇದೆ. ಈಗ ಇದನ್ನು ಫಸ್ಟು ಕ್ಲೀನಾಗಿ ಹರ್ಕೋಬೇಕು. ಅಂದರೆ ನಾವು ಸ್ವಲ್ಪ ಅಷ್ಟೇ ಹರ್ಕೋಬೇಕು. ಯಾಕಂದರೆ ಇನ್ನೂ ಸ್ವಲ್ಪ ಅದರಲ್ಲೇ ಇರಬೇಕದು. ನಾವು ಎಷ್ಟು ಬೇಕಷ್ಟು ತೊಗೊಂಡು ಮಾಡಬೇಕು. ಮತ್ತು 5 ನಿಮಿಷದಲ್ಲಿ ಖಾಲಿ ಮಾಡಲಿಲ್ಲ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾವು ಇಷ್ಟನ್ನ ಇದು ಮಾಡಿ ಇಷ್ಟನ್ನಷ್ಟೇ ಯೂಸ್ ಮಾಡ್ಕೋಬೇಕು ನಾವು. ನೋಡಿ ಇಷ್ಟು ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡು ಇದಿಷ್ಟನ್ನು ನಾವು ಮತ್ತೆ ಪ್ಯಾಕ್ ಮಾಡಿ ಆ ಡಬ್ಬೆಯಲ್ಲಿ ಹಾಕಿ ಇಡಬೇಕು. ಯಾಕಂದರೆ ಇದು ಸ್ವಲ್ಪ ಏರ್ ಹೋದ್ರೂ ಗಟ್ಟಿ ಆಗುತ್ತೆ. ಅದಕ್ಕೆ ಈ ಥರ ನೋಡಿ, ಈ ಥರ ಇದನ್ನು ಅದೇ ಥರ ಮಾಡ್ಕೊ ಫ್ರೆಂಡ್ಸ್. ನೋಡಿ, ಈ ಕಲರ್ಗೆ ಟರ್ನ್ ಆಗಬೇಕು ಅದು. ನೆಕ್ಸ್ಟು ಈ ಥರ ಉಂಡೆ ಮಾಡ್ಕೋಬೇಕು, ರೌಂಡ್ ಮಾಡ್ಕೋಬೇಕು, ಸರ್ಕಲ್ ನೋಡಿ. ನೆಕ್ಸ್ಟು ಇದನ್ನು ಸೆಂಟ್ರಿಗೆ ಇದರಲ್ಲಿ ಈ ಥರ ಇಡಬೇಕು. ಅಂದರೆ ಇದು ನೋಡಿ ಈ ಥರ ಬರುತ್ತೆ. ಈ ಥರ ಇದೆಯಲ್ಲ, ಈ ಥರ ಕಾಣುತ್ತೆ. ಇದ್ರ ಮೇಗ ಮತ್ತೆ ಬರುತ್ತೆ. ಇದು ಹೊಟ್ಟೆ ಥರ, ಇದು ಹೊಟ್ಟೆ ಇದು. ನೆಕ್ಸ್ಟು ಈ ಥರ ಫೋಕ್ ತೊಗೋಬೇಕು. ಚಮಚೆ ಫೋಕ್ ಅದನ್ನು ತೊಗೊಂಡು ನಡುವೆ ಇಲ್ಲಿ ಈ ಥರ ನೋಡಿ, ಈ ಥರ ಚೂಸ್ ಮಾಡ್ಕೋಬೇಕು. ಈ ಥರ ಹೋಲ್ ನೋಡಿ, ಈ ಥರ ಇಷ್ಟು ಮಾಡಿಕೊಂಡು ಮತ್ತೆ ಇಡಬೇಕು. ಓಕೆ ನೋಡಿ, ಈ ಥರ ಕಾಣಬೇಕಿದು ನೋಡಿ. ಇದು ಇಲ್ಲಿ ಹೋಲ್ ಮಾಡ್ಕೋಬೇಕು ನಡುವು. ನೆಕ್ಸ್ಟು ಇದು ಹೊಟ್ಟೆ ಈ ಥರ. ಮತ್ತೆ ಅದನ್ನು ಓಪನ್ ಮಾಡ್ಕೋಬೇಕು. ಈಗ ಇದು ಎಷ್ಟಿದೆ ಅಂತ ಒಟ್ಟು ನೋಡ್ಕೋಬೇಕು ಫಸ್ಟ್. ಇದು ಬಂದು ನೋಡಿ, ಇದಿಷ್ಟಿದೆ. ಮತ್ತು ಇದು 2 ಕವರ್ ಅಪ್ ಆಗುತ್ತೆ. ಹ್ಯಾಂಡ್ಸ್ ಮತ್ತು ಲೆಗ್ಸಿಗೆ ಕರೆಕ್ಟ್ ಆಗುತ್ತೆ. ಇದು ನೋಡಿ, ಇಷ್ಟು ಇದ್ರೆ ಸಾಕು. ನೋಡಿ, ಇದು ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಇದು ಗೊತ್ತಾಗುತ್ತೆ. ಇದು ಹೊಟ್ಟೆ ಆಯಿತು. ಹ್ಯಾಂಡ್ಸ್ ಮತ್ತು ಲೆಗ್ಸು ಮತ್ತು ಚೆಸ್ಟು ಇದರಲ್ಲಿ ಆಗುತ್ತೆ. ಇದನ್ನು ಮತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗಿದೆ. ಇದನ್ನು ನಾವು 2 ಪಾರ್ಟ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಒಂದು ತೊಗೊಂಡು ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡಿಕೊಂಡು ನೋಡಿ, ಇದನ್ನು ಈ ಥರ ಹಿಡ್ಕೊಂಡು ನೋಡ್ಕೋಬೇಕು. ಈ ಥರ ಇದನ್ನು ಇಲ್ಲಿ ಸ್ವಲ್ಪ ಫೋಕ್ ತೊಗೊಂಡು ಇದನ್ನು ಇಲ್ಲಿ ಸ್ವಲ್ಪ ತೆಳಗೆ ಮಾಡ್ಕೋಬೇಕು. ಈ ಥರ ಇವೆರಡು ಇವೆರಡು ಈ ಕಡೆ ದಪ್ಪ ಇರಬೇಕು. ಚೆಸ್ಟ್ ಮಾಡ್ಕೋಬೇಕಲ್ಲ, ಆ ಥರ ಚೆಸ್ಟ್ ಥರ ಬರಬೇಕಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಈ ಥರ ಆಗಬೇಕು. ಇದನ್ನು ನಾವು ಕರೆಕ್ಟಾಗಿ ಶೇಪ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣುತ್ತೆ. ಈ ಥರ ಆಗಿದೆ. ಇದನ್ನು ನಾವು ಇದಕ್ಕೆ ನೋಡಿ ಕರೆಕ್ಟಾಗಿ ಈ ಥರ ಸೆಟ್ ಮಾಡ್ಕೋಬೇಕು ಮೇಲೆ. ನೆಕ್ಸ್ಟು ಇನ್ನೂ ಸ್ವಲ್ಪ ತೊಗೊಂಡು ಇದಕ್ಕೆ ಸೈಡಿಗೆ 2 ಕಡೆನೂ ಈ ಥರ ಮಾಡ್ಕೋಬೇಕು. ಕರೆಕ್ಟಾಗಿ 2 ಕಡೆನೂ ಫುಲ್ ಕರೆಕ್ಟಾಗಿ ಹಾಕಬೇಕು. ನೋಡಿ, ಈ ಥರ 2 ಕಡೆನೂ ಬ್ಯಾಲೆನ್ಸಾಗಿ ಮಾಡ್ಕೋಬೇಕು ಕರೆಕ್ಟಾಗಿ. ನೋಡಿ, ಇದು ಚೆಸ್ಟು, ಇದು ಹೊಟ್ಟೆ. ಈ ಥರ ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಎಮ್-ಸಿಲಲ್ಲಿ ನಾವು 2 ಪಾರ್ಟ್ನ ಮಾಡ್ಕೋಬೇಕು. 2 ಲೆಗ್ಗೆ ಬೇಕು. ನೋಡಿ, ಈ ಥರ ಕರೆಕ್ಟಾಗಿ 2 ಪಾರ್ಟ್ ಮಾಡ್ಕೋಬೇಕು. 2 ಒಂದೇ ಇದರಲ್ಲಿ ಮೆಜರಲ್ಲಿ ಇರಬೇಕು. ಅಂದರೆ ಕರೆಕ್ಟಾಗಿ ಇದು ಕರೆಕ್ಟ್ ಬಾಲಲ್ಲಿ ಇರಬೇಕು. ನೆಕ್ಸ್ಟು ಈ ಥರ ಇದನ್ನು ಉದ್ದ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಇಲ್ಲಿ ನಾವು ಈ ಥರ ಬೆಂಡ್ ಮಾಡ್ಕೋಬೇಕು. ಈ ಥರ 2 ಅದೇ ಥರ ಮಾಡ್ಕೊಂಡು ಈ ಥರ
ಪೌಡ್ರ್ ತೊಗೋಬೇಕು. ಅದನ್ನು ನಾನು ಪಾಂಡ್ಸ್ ಪೌಡ್ರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಇಯರ್ಬಡ್ ತೊಗೊಂಡು ಈ ಥರ ಕರೆಕ್ಟಾಗಿ ಹಚ್ಕೊಳ್ಬೇಕು. ಹಚ್ಕೊಂಡು ಇದಕ್ಕೆ ನಾವು ಎಲ್ಲೆಲ್ಲಿ ಒಂದೊಂದು ಜಾಯಿಂಟ್ ಮಾಡಿರ್ತೀವಲ್ಲ ನೋಡಿ, ಈ ಥರ ಜಾಯಿಂಟ್ ಮಾಡಿದ ಕಡೆ ನೋಡಿ ಕಾಣ್ತಾ ಇದೆ ನಿಮಗೆ. ಈ ಥರ ಜಾಯಿಂಟ್ ಮಾಡಿದ ಕಡೆನೇ ಹಚ್ಕೊಳ್ಬೇಕು. ಈ ಥರ ನಾವು ಈಗ ಒಂದು ಪಾರ್ಟ್ನ ತೊಗೊಂಡು ಈ ಥರ ಜಾಯಿಂಟ್ ಮಾಡಿರ್ತೀವಿ, ಅದಕ್ಕೆ ಈ ಥರ ಹಚ್ಕೊಳ್ಬೇಕು ನೋಡಿ. ಹಚ್ಕೊಂಡ್ರೆ ಹಿಂದೆನೂ ಕೂಡ ಹಚ್ಕೋಬೇಕು. ಕರೆಕ್ಟಾಗಿ ಹಚ್ಕೊಳ್ಬೇಕು. ಅಂದರೆ ಕ್ರ್ಯಾಕ್ ಬಿಡೋಲ್ಲ. ಅದಕ್ಕೆ ಇದು ನಿಮಗೆ ಫಾಸ್ಟಾಗಿ ಕೂಡ ಮಾಡ್ಕೋಬೋದು. ಅಂದರೆ ನೋಡಿ, ಇದು ನಾನು ಭಾಳ ಈಸಿಯಾಗಿ ಮಾಡೋದು ಮತ್ತು ಫಾಸ್ಟಾಗಿ ಮಾಡೋದು. ಅಂದರೆ ಮಣ್ಣಲ್ಲಿ ಮಾಡೋದು ಮತ್ತು ಕಷ್ಟ, ಒಂದೊಂದು ದಿನ ಒಣಗಿಸೋಕೆ ಇಡಬೇಕು. ಇದು ಹಾಗಲ್ಲ, ನೀವು ಇದನ್ನು ಸ್ವಲ್ಪ ಯೂಸ್ ಮಾಡ್ಕೋಬೇಕು ಬಿಟ್ಕೊಂಡು. ಅಂದರೆ ಅದನ್ನು ಕರೆಕ್ಟಾಗಿ ನೋಡಿ, ನಾನು 2 ಟ್ರಿಪ್ ಮಾಡಿದೆ, ತೋರಿಸಿದೆ ನಿಮಗೆ. 2 ಟ್ರಿಪ್ನ ಈ ಥರ ಇದು ಕವರ್ ಇರ್ತಲ್ಲ, ಇದರಲ್ಲಿ ಈ ಬಾಕ್ಸಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಫಸ್ಟು ನೀವು ಭಾಳ 5 ನಿಮಿಷದಲ್ಲಿ ಇದು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಈ ಥರ ಮಾಡ್ಕೋಬೇಕು. ಆಮೇಲೆ ಪೌಡ್ರ್ ಹಚ್ಚಿದರೆ ಕ್ರ್ಯಾಕ್ ಇರುತ್ತಲ್ಲ ಅದೆಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಮತ್ತು ಪೇಂಟಿಂಗ್ ಇದೆ ಇದಕ್ಕೆ, ನಾನು ಹೇಳ್ತೀನಿ. ಇದಾದ್ಮೇಲೆ ಈ ಥರ ಕರೆಕ್ಟಾಗಿ ಎಲ್ಲದಕ್ಕೂ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ ಮಾಡ್ಕೋಬೇಕು. ಇಲ್ಲಿ ಇದು ಜುಬ್ಬ ಬರುತ್ತೆ, ಜುಬ್ಬ ಅಂತ. ಇದಕ್ಕೆ ನಾವು ಈ ಥರ ಶೇಪ್ ಕೊಡಬೇಕು. ಈ ಥರ ಶೇಪ್ ಕೊಡಬೇಕು. 2 ಕಡೆನೂ ಇದೇ ಥರ ಶೇಪ್ ಕೊಡಬೇಕು. ಕಾಣುತ್ತೆ ನೋಡಿ, ಆಯಿತಾ? ಈ ಥರ ಶೇಪ್ ಕೊಡಿ ಫ್ರೆಂಡ್ಸ್. ನೋಡಿ, ಈ ಥರ ಶೇಪ್ ಮಾಡ್ಕೊಂಡ್ವಿ. ಮತ್ತು ಈಗ ಇದು ಕಾಣ್ತಾ ಇದೆ ನೋಡಿ, ಇದರ ಅಪೋಸಿಟ್ಟು ಇದು ಇದೆಯಲ್ಲ, ಇವೆರಡಿದೆಯಲ್ಲ, ಇದರ ಅಪೋಸಿಟ್ನ ನಾವು ಈ ಥರ ಮತ್ತೆ ಅದೇ ರೀತಿಯಲ್ಲಿ ಅಪೋಸಿಟ್ ಮಾಡಬೇಕು ನೋಡಿ. ಇದು ಕಾಣ್ತಾ ಇದೆ ನೋಡಿ, 1 2 3 ಸ್ಟೆಪ್ ಬರಬೇಕಿದೆ. ಇದು ಕೆಲಸ ಭಾಳ ಇದೆ ನೋಡಿ. ಅಂದರೆ ಡಿಸೈನ್ ಇದು ಜುಬ್ಬ ಡಿಸೈನ್ ಇದೆಯಲ್ಲ, ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಅದು ಫೋರ್ಕ್ನಲ್ಲಿ ನೀವು ಮಾಡಬೇಕು. ಇದು ಈಸಿ ಮೆಥಡ್ ನಾನು ಹೇಳತ್ತಿರೋದು. ಅದಕ್ಕೆ ನೀವು ಕಡ್ಡಿ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಫೋರ್ಕ್ನಲ್ಲಿ ಮಾಡಿದರೆ ನಿಮಗೆ ಈಸಿಯಾಗಿ ಚಲೋ ಬರುತ್ತೆ. ಇದಂದರೆ ಮೆಟಲ್ ಇರುತ್ತೆ, ಇದು ಹತ್ಕೊಳಲ್ಲ ನೋಡಿ, ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನಾನು ಇದು ಹೇಳ್ತಾ ಇರೋದು ನೋಡಿ. ಇದಿದ್ದೇ ಅಲ್ಲ ನೋಡಿ, ಕರೆಕ್ಟಾಗಿ ಮಾಡ್ಕೋಬೇಕು. ಇದನ್ನು 1 2 3 ಸ್ಟೆಪ್ ಆಯಿತು. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. ರೆಡಿ ಆಯಿತು. ಇದು ನೋಡಿ 2 ರೆಡಿ ಆಗಿದೆ. ಇದಕ್ಕೆ ನಾವು ಇನ್ನೊಂದು ಸಲ ಪೌಡ್ರ್ ಹಚ್ಕೋಬೇಕು. ನಾವು ಒಂದೇನು ಮಾಡಿದ್ರು ಈ ಥರ ಪೌಡ್ರ್ ಹಚ್ಕೋಬೇಕು ನೋಡಿ. ಈ ಥರ ಇಯರ್ಬಡ್ನ ತೊಗೊಂಡು ಈ ಥರ ಕರೆಕ್ಟಾಗಿ ಹಚ್ಕೊಳ್ಬೇಕು. ಓಕೆ ನೋಡಿ, ಇದು ಇಷ್ಟು ಪಾರ್ಟ್ ಮಾಡಿಕೊಂಡೆ ಒಂದು MCಲಲ್ಲಿ. ಇದಿಷ್ಟು ಪಾರ್ಟ್ನ ಇನ್ನೊಂದು MCಲಲ್ಲಿ, ಅಂದರೆ ಮುಖ, ಕಿವಿ ಮತ್ತು ಕೈಗಳು, 2 ಕೈಗಳು ಮತ್ತು ಮುಖ, ಕಿವಿ ಮಾಡ್ಕೋಬೇಕು. ಇದರಲ್ಲಿ 4 ಕೈಗಳು ಬರುತ್ತೆ, 2 ಕಿವಿ ಮತ್ತು ಮುಖ ಬರುತ್ತೆ. ಆಮೇಲೆ ಪೇಟ 1 ಬರುತ್ತೆ. ಅದು ಈ ಇದರಲ್ಲಿ MCಲಲ್ಲಿ ಆಗುತ್ತೆ ಕರೆಕ್ಟಾಗಿ. ಅದಕ್ಕೆ ನೀವು 2ನ್ನ ತೊಗೋಬೇಕು. ಓಕೆ, ಟ್ರಿಕ್ ಹೇಳ್ತೀನಿ. ಈ ಕೈ ಮಾಡುವಾಗ ಈ ಥರ ಆದರೆ ನೀವು ಸ್ವಲ್ಪ ಪೌಡರ್ನ ಈ ಥರ ಹಚ್ಕೊಳ್ಬೇಕು ನೋಡಿ. ಮತ್ತು ಸಾಫ್ಟ್ ಆಗುತ್ತೆ ನೀವು ಮಾಡೋಕ್ಕೆ, ಮತ್ತು ಚಲೋ ಆಗುತ್ತೆ. ಓಕೆ, ಇದನ್ನು 2 ಮಿಕ್ಸ್ ಮಾಡಿ ನಾನು ಈಗ ಮತ್ತೆ ಇನ್ನುಳ್ಕಿದ್ರ ಇದನ್ನು ಮಾಡಬೇಕು. ಇನ್ನುಳ್ಕಿದ ಭಾಗಗಳನ್ನ ಇದರಲ್ಲಿ ಮಾಡಬೇಕು. ಬನ್ನಿ, ಮತ್ತು ನೀವು MCಲಲ್ಲಿ ಮೇನ್ ಏನಂದರೆ ಮಿಕ್ಸನ್ನ ಕರೆಕ್ಟಾಗಿ ಮಾಡಿದರೆ MCಲ್ ಮೂರ್ತಿಗಳು, ಅಂದರೆ ನೋಡಿ, ಗಣಪತಿ ಆಯಿತು, ನಾವು ಒಬ್ಬೊಬ್ರು ಮಾಡ್ತಾರೆ ಸ್ಟೈಲಿಶ್ ಆಗಿ ಕೂಡ ಮಾಡ್ತಾರೆ ಗಣಪತಿ. ಮತ್ತು ಹಾರ್ಟ್ ಮಾಡ್ಕೊತಾರೆ ಇದರಲ್ಲಿ, ಮತ್ತು ಇಯರಿಂಗ್ಸು, ರಿಂಗ್ಗಳು, ಮತ್ತು ಭಾಳ ಥರ ಮಾಡ್ಕೊತಾರೆ ನೋಡಿ. ಅದಕ್ಕೆ ನಾವು ಈ ಮೇನ್ ಇದರಲ್ಲಿ MCಲ್ ಇದರಲ್ಲಿ ಮಾಡೋದ್ರಲ್ಲಿ ಮೇನ್ ಮಿಕ್ಸ್ ಮಾಡೋದು ಇರೋದು. ಅದಕ್ಕೆ ಕರೆಕ್ಟಾಗಿ ಈ ಥರ ಬ್ಲ್ಯಾಕ್ ಕಲರ್
ಇದೇನು ಬ್ಲ್ಯಾಕ್ ಇಲ್ಲ, ಫುಲ್ ಬ್ಲ್ಯಾಕ್ ಇಲ್ಲ, ಈ ಥರ ಗ್ರೇ ಬ್ಲ್ಯಾಕ್ ಕಲರ್ ಬರಬೇಕು ಫುಲ್. ನೋಡಿ ಈ ಥರ ಫುಲ್ ಈ ಕಲರ್ ಬರಬೇಕು, ಇಲ್ಲಿ ಮಟ್ಟ ಮಾಡಬೇಕು ನಾವು. ನೆಕ್ಸ್ಟ್ ಉಂಡೆ ಮಾಡಿಕೊಂಡು ಅದು ಕರೆಕ್ಟಾಗಿ ಇರಬೇಕು ನೋಡಿ ಸರ್ಕಲ್ಲು. ನೆಕ್ಸ್ಟು ಇದನ್ನು ಈ ಥರ ಉದ್ದ ಮಾಡ್ಕೋಬೇಕು. ಇದನ್ನು ಇಲ್ಲಿ ಓಕೆನಾ, ಇಲ್ಲಿ ಜಾಯಿನ್ ಮಾಡಬೇಕು. ಇದನ್ನು ಇಲ್ಲಿ ಜಾಯಿನ್ ಕರೆಕ್ಟ್ ಅಲ್ಲ, ಇದನ್ನು ಈ ಥರ ಮಾಡ್ಕೋಬೇಕು ನೋಡಿ. ಇದರಲ್ಲಿ ನಾವು ಇದು ಉಂಡೆ ಹಿಡ್ಕೊಂಡು ಥರ ಮಾಡ್ಕೋಬೇಕು ನೋಡಿ, ಈ ಶೇಪ್ಗೆ ಬರಬೇಕು. ಅದರಲ್ಲಿ ಉಂಡೆ ಹಿಡ್ಕೊಂಡು ಕೈಯಲ್ಲಿ ಉಂಡೆ ಹಿಡ್ಕೊಳ್ಳೋ ಥರ ಬರಬೇಕು, ಅದು ಮಾಡೋಣ. ಈ ಥರ ಕೈನ ಮಾಡ್ಕೋಬೇಕು ಶೇಪು. ಈ ಥರ ನೋಡಿ ಕರೆಕ್ಟ್ ಒಂದು ಬಾಳು ಈ ಥರ ಕರೆಕ್ಟಾಗಿ ಶೇಪ್ನ ಮಾಡ್ತಾರೆ. ಸಣ್ಣ ಉಂಡೆ ಮಾಡಿಕೊಂಡು ನಡು ಇಡಬೇಕು. ಇದು ಉಂಡೆ ಕೈಯಲ್ಲಿ ಹಿಡ್ಕೊಳ್ತಾರ, ಇದು ಕೈಯಲ್ಲಿ ಇದು ಉಂಡೆ ಮಾಡ್ತಾರೆ ಈ ಕೈಯಲ್ಲಿ. ಓಕೆ, ಇದಕ್ಕೆ ನಾವು ಮತ್ತೆ ಇಯರ್ ಬಡ್ನ ತಗೊಂಡು ಪೌಡರ್ನ ಹಚ್ಕೋಬೇಕು. ಓಕೆ, ನೋಡಿ ರೆಡಿಯಾಗಿದೆ ನೋಡಿ. ಇದು ಈಗ ನಿಮಗೆ ಕರೆಕ್ಟ್ ಕ್ಲಿಯರಾಗಿ ಕಾಣಲ್ಲ, ಯಾಕಂದರೆ ನಾವು ಪೌಡರ್ನ ಇದು ಲೇಯರ್ ಹಾಕಿದ್ದೀವಲ್ಲ ಇದ್ರ ಮೇಲೆ. ಇದು ನೆಕ್ಸ್ಟ್ ಪ್ರೊಸೀಜರ್ ಇದೆ, ಅದನ್ನು ಹೇಳ್ತೀನಿ ನಿಮಗೆ ನೋಡಿ. ಇದೇ ಥರ ನೆಕ್ಸ್ಟ್ ಈ ಕೈನ ಕೂಡ ಮಾಡ್ಕೋಬೇಕು. ಇದೇ ಥರ ಈ ಕಡೆ ಮಾಡಿಕೊಂಡು ಹಚ್ಕೊಂಡು ಈ ಥರ ಕೈ ಆಶೀರ್ವಾದ ಮಾಡೋ ಥರ ಮಾಡಬೇಕು ನೋಡಿ, ಆಶೀರ್ವಾದ ಮಾಡೋ ಥರ ಮಾಡಬೇಕು. ಓಕೆ ನೋಡಿ ಕಂಪ್ಲೀಟ್ ಆಯಿತು ನೋಡಿ. ಇದಕ್ಕೆ ಮತ್ತೆ ಪೌಡರ್ನ ಹಚ್ಕೊಳ್ಬೇಕು. ಓಕೆ, ಇಯರ್ ಬಡ್ನ ತೊಗೊಂಡು ಈ ಥರ ಪೌಡ್ರನ್ನ ಹಚ್ಕೋಬೇಕು ಅಷ್ಟೇ. ಇದು ಇನ್ನು ಉಳ್ಕಿದ್ದಿರುತ್ತಲ್ಲ, ಇದರಲ್ಲಿ ನಾವು ಒಂದು ಪಾರ್ಟ್ನ ಇಷ್ಟು ತೊಗೋಬೇಕು. ಇಷ್ಟು ತೊಗೊಂಡು ನೋಡಿ ಕರೆಕ್ಟಾಗಿ 2 ಪಾರ್ಟ್ನ ತೊಗೋಬೇಕು ನೋಡಿ. ಇದು ಸ್ವಲ್ಪ ದೊಡ್ಡದಿರಬೇಕು, ಇದು ಸ್ವಲ್ಪ ಸಣ್ಣದಿರಬೇಕು. ಓಕೆ, ಇದನ್ನು ಸೈಡಿಗೆ ಇಡೋಣ. ಇದರಲ್ಲಿ ನಾವು ಗಣಪತಿನ ಕಾಲು ಮಾಡ್ಕೋಬೇಕು ನೋಡಿ, ಕಾಲು ಮಾಡ್ಕೊಳ್ಬೇಕು ಅಷ್ಟೇ. ಕಾಲು ಮಾಡಿದರೆ ಇದಿಷ್ಟು ಪಾರ್ಟು ಮುಗಿಯುತ್ತೆ. ನೆಕ್ಸ್ಟು ಪೇಟ, ಮುಖ, ಕಿವಿ ಉಳಿಯುತ್ತೆ, ಅದನ್ನು ಮಾಡ್ಕೊಳ್ಳೋಣ. ಫಸ್ಟ್ ಈಗ ಕಾಲನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಬೂಟ್ ಹಾಕ್ಕೊಂಡಿರೋ ಥರ ನೋಡಿ ಆಗಿದೆ ನೋಡಿ. ಇದು ಯಾವ ಥರ ಅಂದರೆ ಇದು ಶೂ ಇರುತ್ತಲ್ಲ, ಶೂ ಇಲ್ಲಿ ಮುಂದ್ಗಡೆ ಈ ಥರ ಮಡಿಚಿರೋ ಥರ ಅದು ಒಂದು ಶೂ ಇರುತ್ತೆ, ಆ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಕಂಪ್ಲೀಟ್ ಆಗಿದೆ. ಮತ್ತು ನಾನು ಇದನ್ನು ಇಯರ್ ಬಡ್ ತೊಗೊಂಡು ಮಾಡಿಕೊಂಡೆ, ಪೌಡ್ರನ್ನ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ಈಗ ಮುಖನ ಮಾಡೋಣ. ಇದನ್ನು ಮಿಕ್ಸ್ ಮಾಡಿಕೊಂಡೆ. ಇದರಲ್ಲಿ ನಾವು 3 ಪಾರ್ಟ್ನ ಮಾಡ್ಕೋಬೇಕು. ಫಸ್ಟು ಇಷ್ಟು, ಮತ್ತು ಇಷ್ಟು, ಮತ್ತು ಇಷ್ಟು ಮಾಡ್ಕೋಬೇಕು. ಒಂದು ಸ್ವಲ್ಪ ಒಂದು ಕಮ್ಮಿ, ಇದಕ್ಕಿಂತ ಒಂದು ಜಾಸ್ತಿ, ಸ್ವಲ್ಪ ಅದಕ್ಕಿಂತ ಒಂದು ದೊಡ್ಡದು. ಓಕೆ, ಈ ಥರ ಮಾಡ್ಕೊಂಡಿರೋದನ್ನು ತೊಗೊಂಡು ಇಲ್ಲಿ ನಾವು ಫಿಕ್ಸ್ ಮಾಡಬೇಕು. ಇದು ಅದನ್ನು ನೋಡ್ಕೋಬೇಕು ಫಸ್ಟ್ ಕರೆಕ್ಟ್ ಆಗುತ್ತಾ ಇಲ್ಲ. ಇದನ್ನು ಇಷ್ಟನ್ನು ಮತ್ತೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮತ್ತೆ ಇದನ್ನು ರೌಂಡ್ ಮಾಡ್ಕೋಬೇಕು ನೋಡಿ. ರೌಂಡ್ ಆಗಿದೆ. ಇದಕ್ಕೆ ನಾವು ಇಲ್ಲಿ ಕರೆಕ್ಟಾಗಿ ಸೆಟ್ ನೋಡ್ಕೋಬೇಕು ಅಂತಾರೆ ಫಸ್ಟ್ ಒಂದು ಸಲ. ಈಗ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಅದಕ್ಕೆ ನಾವು ಇದು ಮುಖ, ಇದಕ್ಕೆ ನಾವು ಸೊಂಡ್ಲು ಮಾಡ್ಕೋಬೇಕು. ಇದರಲ್ಲಿ ಮಾಡೋಣ. ಸ್ವಲ್ಪ ದೊಡ್ಡ ಸೆಕೆಂಡ್ ಪಾರ್ಟ್ ಇತ್ತಲ್ಲ, ದೊಡ್ಡ ಪಾರ್ಟು ಮುಖದಕ್ಕಿಂತ ಒಂದು ಸ್ವಲ್ಪ ಸಣ್ಣದು, ಅದನ್ನು ಪೇಟ ಮಾಡ್ಕೋಬೇಕು. ಅದರಲ್ಲಿ ಫಸ್ಟು ನೀವು ಈ ಥರ ಮಾಡ್ಕೋಬೇಕು. ಫಸ್ಟು ನೋಡಿ ಈ ಥರ ಮಾಡಿಕೊಂಡು ಇದನ್ನು ಮತ್ತೆ ಇದರಲ್ಲಿ
ಅರ್ಧನ ಮುರ್ಕೋಬೇಕು. ಓಕೆ, ಇದನ್ನು ಇಲ್ಲಿ ಹಚ್ಚಿ ಈ ಥರ ಕರೆಕ್ಟಾಗಿ ಮತ್ತೆ ಫೋಕ್ ತೊಗೊಂಡು ಇದನ್ನು ಸ್ಟ್ರೇಟಾಗಿ ಮಾಡ್ಕೋಬೇಕು. ಓಕೆ, ಮಾಡ್ಕೊಂಡಾದ್ಮೇಲೆ ಈ ಥರ ಲೈನನ್ನು ಎಳಿಬೇಕು. ಇದ್ರ ಮೇಲೆ ನೋಡಿ, ಲೈನನ್ನು ಸ್ವಲ್ಪ ತಿನ್ನಾಗಿರೋ ಅಂದರೆ ಸೂಜಿ ತೊಗೊಂಡು ಮಾಡ್ಕೋಬೇಕು. ಸೂಜಿ ಅಥವಾ ಈ ಥರ ಉದ್ದಿನ ಕಡ್ಡಿನ ತೊಗೊಂಡು ಮಾಡ್ಕೋಬೇಕು. ಈ ಥರ ಸ್ಮಾಲ್ ಲೈನ್ಸ್. ಓಕೆ, ಈ ಥರ ಸೆಟ್ ಮಾಡ್ಕೊಂಡಿದ್ವಲ್ಲ ಮುಖನ, ಅದ್ರ ಮೇಲೆ ಇದನ್ನು ಸೈಡಿಗೆ ಈ ಥರನ ಫಿಕ್ಸ್ ಮಾಡ್ಕೋಬೇಕು ಇಲ್ಲಿ. ಓಕೆ, ಈ ಥರ ಫಿಕ್ಸ್ ಮಾಡ್ಕೋಬೇಕು. ಅದೇ ಥರ ಇನ್ನು ಉಳಿದಿದ್ದ ಪಾರ್ಟ್ ಇದೆಯಲ್ಲ, ಇದರಲ್ಲಿ ಮತ್ತೆ ಇದು ಸಣ್ಣದು ಇದು ದೊಡ್ಡದನ್ನ ಮಾಡ್ಕೋಬೇಕು. ಇದನ್ನು ನೀವು ಮತ್ತೆ ಇಲ್ಲಿ ಇಟ್ಟು ಇದೇ ಥರ ಸೂಜಿ ಅಥವಾ ಉದ್ದಿನ ಕಡ್ಡಿ ತೊಗೊಂಡು ಮೊದಲು ಫೋರ್ಕ್ ತೊಗೊಂಡು ಈ ಥರ ಫಸ್ಟು ಶೇಪ್ ಮಾಡ್ಕೋಬೇಕು. ನೋಡಿ, ಶೇಪ್ ಆಗಿದೆ. ಇದಕ್ಕೆ ನಾವು ಉದ್ದಿನ ಕಡ್ಡಿ ಅಥವಾ ಈ ಥರ ಸೂಜಿನ ತಗೊಂಡು ಈ ಥರ ಲೈನನ್ನು ಮಾಡ್ಕೋಬೇಕು. ಅದ್ರ ಮೇಲೆ ಡಾರ್ಕಾಗಿ ಕಾಣಬೇಕದು ನೋಡಿ. ಓಕೆ, ಈಗ ಇದನ್ನು ಸೈಡ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮತ್ತೆ ಇದನ್ನು ಈ ಥರ ಹಚ್ಕೊಳ್ಬೇಕು. ಓಕೆ, ಹಚ್ಕೊಂಡು ನೆಕ್ಸ್ಟು ಲಾಸ್ಟ್ ಸಣ್ಣ ಪಾರ್ಟ್ ಇರುತ್ತಲ್ಲ, ಅದನ್ನು ನಾವು ಯಾವ ಥರ ಶೇಪ್ ಮಾಡಬೇಕಂದ್ರೆ ಇದನ್ನು ನೀವು ವಿ ಶೇಪು ಇಲ್ಲಿ ಅಗಲ ಮಾಡ್ಕೋಬೇಕು ಇಲ್ಲಿ. ಓಕೆ, ಈ ಥರ ಶೇಪ್ ಆಗಬೇಕು. ಈ ಥರ ಇದನ್ನು ನೀವು ಮತ್ತೆ ಅದೇ ರೀತಿ ಈ ಥರ ಲೈನ್ನ ಎಳ್ಕೋಬೇಕು. ಅದ್ರ ಮೇಲೆ ಪೇಟದ್ದು ಮೇಲ್ಭಾಗ. ಓಕೆ, ಮೇಲೆ ಬರುತ್ತೆ ಇದು. ಈ ಥರ ಲೈನ್ ಕರೆಕ್ಟಾಗಿ ಎಳ್ಕೊಂಡಾದ್ಮೇಲೆ ಇದನ್ನು ಇಲ್ಲಿಗೆ ಹಚ್ಚಿದರೆ ನಿಮ್ಮ ಪೇಟದ ಕೆಲಸ ಮುಗೀತು. ಓಕೆ, ನೋಡಿ ಈ ಥರ ಇದೆ. ನೆಕ್ಸ್ಟು ನೀವು ಎಮ್ಸಿಲ್ಲು ಎಲ್ಲ ಖಾಲಿ ಆಯಿತು. ಈಗ ನಿಮ್ಮದು ಕೆಲಸ ಏನಂದರೆ ನೆಕ್ಸ್ಟು ನೋಡಿ ಈ ಕಣ್ಣನ್ನು ಕರೆಕ್ಟಾಗಿ ಮಾಡಿಕೊಂಡು ಪೇಂಟ್ ಮತ್ತು ಪೌಡ್ರನ್ನ ಅಪ್ಲೈ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ಓಕೆ, ಅಲ್ಲಿ ಮಟ್ಟ ನಾನು ಹೇಳ್ತೀನಿ ನೋಡಿ. ಇದು ಕಣ್ಣನ್ನು ಕರೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಕಣ್ಣನ್ನು ಒಂದು ಮಾಡಿದರೆ ನೆಕ್ಸ್ಟ್ ಮುಗೀತು. ಕಿವಿ ಒಂದು ಈ ಥರ ಮಾಡ್ಕೋಬೇಕು. ಇಲ್ಲಿ ವಿ ಶೇಪು ಮತ್ತು ಇಲ್ಲಿ ಅಗಲ ಮಾಡ್ಕೋಬೇಕು. ಈ ಥರ ಇಲ್ಲಿ ವಿ ಶೇಪು ಇಲ್ಲಿ ಅಗಲ ಮಾಡಿಕೊಂಡು ಇದಕ್ಕೂ ಕೂಡ ನೀವು ಸೂಜಿಯಲ್ಲಿ ಲಾಸ್ಟಿಗೆ ಈ ಥರ ಮಾಡ್ಕೋಬೇಕು. ಓಕೆ, ಇಷ್ಟೇ ಮುಗೀತು. ಅದನ್ನು ಅಲ್ಲಿಗೆ ಈಗ ಆಗಿದೆ ನೋಡಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಾಡಿಕೊಂಡೆ ನಾನೀಗ ಇದು ಸೊಂಡ್ಲ ಮಾಡಿಕೊಂಡೆ, ಮತ್ತು ನಾನು ಕಣ್ಣ ಕರೆಕ್ಟಾಗಿ ಮಾಡಿಕೊಂಡೆ, ಮತ್ತು ಐಬ್ರೋನ ಹಚ್ಕೊಂಡೆ. ಓಕೆ, ಈಗ ನಾವು ಇದನ್ನು ಈ ಥರ ಬ್ರಷ್ನ ತೊಗೊಂಡು ಇದೇನು ಪೌಡರ್ ಹಚ್ಚಿರ್ತೀವಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಹೋಗುವಷ್ಟು ನಾವು ಇದರಲ್ಲಿ ಮಾಡಬೇಕು. ಈ ಥರ
ನೋಡಿ. ಈ ಥರ ಕುಂತಿರೋದು ಇದು, ಕಾಲನ್ನ ಉದ್ದ ಬಿಟ್ಟು ಆರಾಮಾಗಿ ಕುಂತಿರೋ ಗಣಪತಿ. ಓಕೆ, ಈ ಥರ. ಈಗ ಕಲರ್ ಹೊಡಿಬೇಕು. ನೆಕ್ಸ್ಟು ವೈಟ್ ಕಲರ್ನ ಹೊಡ್ಕೊಳ್ಬೇಕು. ಫುಲ್ಲು ಮೂರ್ತಿಗೆ ವೈಟ್ ಕಲರ್ನ ಹೊಡ್ಕೋಬೇಕು. ಓಕೆ, ಹೊಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಆರೆಂಜ್ ಮತ್ತು ರೆಡ್ ಮಿಕ್ಸ್ ಮಾಡಿ ಮತ್ತು ಗೋಲ್ಡು ಶೈನಿಂಗ್ ಕೊಟ್ಟಿದ್ದೀನಿ. ಇದಕ್ಕೆ ಸ್ಕಿನ್ ಕಲರು, ಮುಖಕ್ಕೆ ಸ್ಕಿನ್ ಕಲರು ಮತ್ತು ಕಣ್ಣಿಗೆ ವೈಟ್ ಬ್ಲ್ಯಾಕು ಮತ್ತು ಐಬ್ರೋಸ್ಗೆ ಬ್ಲ್ಯಾಕು, ರೆಡ್. ಇದಕ್ಕೆ ತಿಲಕ ಅಂದರೆ ಹಣಿ ಮೇಲೆ ಹಚ್ಕೊಳೋದು, ಅದಕ್ಕೆ ರೆಡ್ಡು. ಆಮೇಲೆ ಸೊಂಡ್ಲ ಮೇಲೆಲ್ಲ ಈ ಥರ ರೆಡ್ಡು ಕೊಟ್ಟಿದ್ದೀನಿ. ಮತ್ತು ಇದನ್ನು ಇಲ್ಲಿ ಪಿಂಕ್ ಮತ್ತು ಗೋಲ್ಡನ್ ಇದನ್ನು ಕೊಟ್ಟಿದ್ದೀನಿ, ಶೈನಿಂಗು. ಮತ್ತು ಬೂಟುಗಳನ್ನ ನಾನು ಇದು ಮಾಡಿದ್ದೀನಿ ಗೋಲ್ಡ್. ನೋಡಿ, ಈ ಥರ ಸೈಡ್ ಲುಕ್ ಈ ಥರ ಇದೆ. ಮತ್ತು ಫ್ರಂಟ್ ಲುಕ್ಕು ಈ ಸೈಡ್ ಲುಕ್ಕು. ಓಕೆ, ನೋಡಿ ರೆಡಿ ಆಗಿದೆ ಅಲ್ಲ. ಬ್ಯಾಕ್ ಲುಕ್ ನೋಡಿ, ಈ ಥರ ಇದೆ. ಇಷ್ಟು. ಓಕೆ, final look. Thank you for watching this video, friends. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.